ಗುಡ್ ಮಾರ್ನಿಂಗ್ ಎವ್ರಿವನ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಬೆಳಗಿನ ತಿಂಡಿ ಆಯಿತು ನೋಡಿ. ಕಿಚನ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಈಗ ಚೆನ್ನಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದಾನೆ. ಎಲ್ಲ ವಸ್ತುಗಳನ್ನು ಕ್ಲಿಯರಾಗಿ ಇಟ್ಕೊಳ್ಳೋಣ ಅಂತ. ನಿನ್ನೆ ತಂದಿರುವಂಥ ಎಲ್ಲ ವಸ್ತುಗಳನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿ ಇಡೋಣ ಅಂಥೇಳಿ ಕ್ಲೀನ್ ಮಾಡ್ತಾ ಇದ್ದಾನೆ. ಕ್ಲೀನ್ ಆದ ನಂತರ ನಿಮಗೆ ತೋರಿಸ್ತೇನೆ ಯಾವ ರೀತಿ ಕ್ಲೀನ್ ಮಾಡಿದೆ ಅಂಥೇಳಿ. ಸೊ ಅದರ ಜೊತೆಗೆ ಹಾಡು ಕೇಳ್ತಾ ಇದ್ದಾನೆ. ಯಾವುದು ಅಂತ ನೀವು ಅನ್ಕೋಬಹುದು. ಸೊ ನಾನು ತೋರಿಸ್ತಾನೆ ಯಾವುದು ಅಂತ. ಇಳವರ್ಣನ ರಾಣಿ ನಿತ್ಯ ಕಲ್ಯಾಣಿ. ಸೊ ಹಾಡು ಕೇಳ್ತಾ ಕೇಳ್ತಾ ಕೆಲಸ ಮಾಡ್ತಾ ಇದ್ದೇನೆ. ಸೊ ತುಂಬ ಬೇಗ ಕೆಲಸ ಮುಗೀತದೆ ಅಂತ ಕನ್ಫರ್ಮ್ ಆಗಿ ಗೊತ್ತಿದೆ. ಹಾಗೆ ಬಟ್ಟೆ ಕೂಡ ಇದೆ ತುಂಬ ಒಗೆಯೋದು. ಕರೆಂಟ್ ಇಲ್ಲ. ಸೊ ಸ್ವಲ್ಪ ಲೇಟಾಗಿ ಒಗೆಯೋಣ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಕೆಲಸ ಮಾಡೋಣ. ಮಾತಾಡಿದರೆ ಟೈಮ್ ವೇಸ್ಟ್ ಆಗ್ತದೆ ಈಗ ನಂದು. ಸೊ ಅದಕ್ಕೆ ಇಷ್ಟು ಕ್ಲೀನ್ ಮಾಡಿದೆ. ಇಷ್ಟು ಸಾಕಾಯಿತು ನನಗೆ ಇಷ್ಟು ಕ್ಲೀನ್ ಮಾಡಿ. ಸೊ ಇಲ್ಲಿ ಸ್ವಲ್ಪ ಪಾತ್ರೆ ತೊಳಿಲಿಕ್ಕೆ ಉಳೀತು. ಸೊ ಇಲ್ಲೆಲ್ಲ ಕ್ಲೀನ್ ಆಯಿತು ಫುಲ್ಲು. ಮೋನಿಶಾ ಎಂತ ಮಾಡ್ತಿದ್ದಿ? ದುರಂಧರ್ ಮೂವಿನ ನೋಡ್ತಾ ಇದ್ದೇವೆ. ಇವಳು ಹೇಳ್ತಾ ಇದ್ದಾಳೆ ಕಾಪಿರೈಟ್ ಬರ್ತದೆ ಅಮ್ಮ, ಕಾಪಿರೈಟ್ ಬರ್ತದೆ ಅಂತ. ಮ್ಯೂಸಿಕ್ ಆಗ್ತಾ ಇಲ್ಲ ಈಗ ಬರ್ತದೆ ಅಂತ. ಓ ಅದಕ್ಕೆ ಸರಿ ಸರಿ, ನೋಡುವ. ಫಿಲ್ಮ್ ನೋಡಿದ ನಂತರ ಹೇಗುಂಟಂತ ಹೇಳ್ತೇನೆ. ನನಗೆ ಜಾಸ್ತಿ ಫೈಟಿನ ಫಿಲ್ಮ್ ಒಳ್ಳೆಯದಾಗೋದಿಲ್ಲ. ನೋಡ್ತೇನೆ ಹೇಗಿದೆ ಅಂತ. ನೋಡಿ, ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ. ಸಂಜೆಗೆ ಈಗ ಇವತ್ತು ನಮಗೆ ಮಳೆ ಬರುವ ಎಲ್ಲ ಮುನ್ಸೂಚನೆಗಳಿವೆ. ಈಗ ನಿಮ್ಮ ಮನೆಯಲ್ಲೆಲ್ಲ ಹೇಗಿದೆ ಅಂತ ಒಂದು ಅಪ್ಡೇಟ್ ಮಾಡಿಬಿಡಿ ನೀವು ಕೂಡ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಮೋನಿಶಾನ ಕಾಲೇಜಲ್ಲಿ ಏನೋ ಫಂಕ್ಷನ್ ಇದೆಯಂತೆ. ಸೊ ಮೋನಿಶಾ ತುಂಬಾ ರೆಡಿಯಾಗಿದ್ದಾಳೆ ನೋಡಿ. ಆಲ್ರೆಡಿ ನೀವು ನೋಡಿರ್ತೀರ, ಅವಳ ಪಿಕ್ಕನ್ನು ನೋಡಿರ್ಬೋದು ನೀವು, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ಲು. ಸೊ ತಮ್ಮ ತೆಗೆದಿದ್ದ ಅಂತ, ಮಾವ ತೆಗ್ದ ಅಂತ ಹೇಳ್ತಾ ಇದ್ಲು. ಸಾರಿ. ಹಾಗೆ ಅಪ್ಪನ ಜೊತೆ ಹೋಗ್ತಾ ಇದ್ದಾಳೆ. ಅಪ್ಪ ಹೇಳ್ತಾಯಿದ್ರು ಸರಿ ಕೂತ್ಕೋ ಅಂಥೇಳಿ. ಸೊ ಹೊರಟ್ಲು ನೋಡಿ. ಮನುಷ್ಯನ ಕಾಲೇಜಲ್ಲಿ ಗಮ್ಮತ್ತುಂಟಂತೆ. ನಾವು ನಿನ್ನೆ ರಾತ್ರಿ ಪುತ್ತೂರು ದೇವಸ್ಥಾನಕ್ಕೆ ಹೋಗಿದ್ವಿ. ಮಹಾಲಿಂಗೇಶ್ವರ ಟೆಂಪಲಿಗೆ ಹೋಗಿದ್ವಿ. ಸೊ ಅಲ್ಲಿ ಭಂಡಾರ ಬರಲಿಕ್ಕಿತ್ತು, ಹಾಗಾಗಿ ನೋಡಬೇಕು ಅಂತ ಹೋಗಿದ್ವಿ. ಸೊ ಇಲ್ಲಿ ಹೋಗಬೇಕಾದ್ರೆ ಮೋನಿಶನಿಗೆ ಒಬ್ಬ ಲಿಟಲ್ ಬಾಯ್ ಸಿಕ್ಕಿದ ನೋಡಿ. ಇಲ್ಲಿ ತುಂಬ ಹೊತ್ತಿಂದ ಆಟ ಆಡ್ತಾ ಇದ್ದಾರೆ ನೋಡಿ. ಏನು ಸ್ಟೋನ್ ಪೇಪರ್ ಸೀಸರ್ ಅಂತೆ. ಸೊ ಅವನು ತುಂಬ ಪ್ರತಿಯೊಂದು ಸರಿ ಕೂಡ ಕತ್ತರಿನೇ ತೋರಿಸ್ತಾ ಇದ್ದ. ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ, ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ನೋಡಿ. ಮನುಷ್ಯನಿಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ ಅಂತ ಅನಿಸಿತು ನನಗೆ. ಯಾಕಂದರೆ ಒಳ್ಳೆ ಟೈಮ್ ಪಾಸ್ ಆಯಿತು ಅವಳಿಗೆ. ಇಲ್ಲದಿದ್ದರೆ ಮೊಬೈಲ್ ಓದ್ತಾ ಇದ್ಲು. ಬಟ್ ಈಗ ಮೊಬೈಲ್ ಓದೋದಕ್ಕೆ ಅವನು ಬಿಡ್ತಾ ಇಲ್ಲ. ಹಾಗಾಗಿ ಒಳ್ಳೆ ಟೈಮ್ ಪಾಸ್ ಆಯಿತು ನೋಡಿ ಮನುಷ್ಯನಿಗೆ. ಪ್ರತಿ ಸಾರಿನೂ ಸ್ಟೋನ್ ಬಂದರೂ ಕೂಡ ಅವನು ಕತ್ತರಿ ತೋರಿಸ್ತಾ ಇದ್ದ, ಪೇಪರ್ ಬಂದರೂ ಅವನು ಕತ್ತರಿ ತೋರಿಸ್ತಾ ಇದ್ದ. ಸೊ ಅಕ್ಕನ ಕೈ ಹಿಡಿದು ಕಟ್ ಮಾಡ್ತಾ ಇದ್ದ, ಕತ್ತರಿ ತೋರಿಸ್ತಾ ಇದ್ದ. ಸೊ ತುಂಬ ಚೆನ್ನಾಗಿ ಕ್ಯೂಟ್ ಅಂತ ಅನ್ನಿಸ್ತು ನನಗೆ.
ನಾವು ಪುತ್ತೂರು ಟೆಂಪಲಿಗೆ ಹೋಗಿ ಬಂದ್ವಿ. ಸೊ ಕೆಲವೊಂದು ವಸ್ತುಗಳನ್ನು ತಗೊಂಡ್ವಿ. ಸೊ ಮೋನಿಶಾ ಇದು ತಗೊಂಡು, ಇದು ಏನು ಅಂತ ನನಗೆ ಗೊತ್ತಿಲ್ಲ. ಇದರಲ್ಲಿ 3D ಅಂತೆ, 3D ಅಂತ ಬರ್ತಿದೆ. ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈ ರೀತಿ ಇದೆ ನೋಡಿ ಒಳಗಡೆ. ಸೊ ನೋಡೋಣ, ನಾಳೆ ಮೋನಿಶಾ ಮಾಡಿದಾಗ ಗೊತ್ತಾಗ್ತದೆ ಎಂತ ನೋಡಿ. ಇವತ್ತು ಮೋನಿಶಾ ಬೆಳಿಗ್ಗೆನೆ 3D ಸೆಟ್ಟಿಂಗ್ ಅಂತೆ, ಅದನ್ನು ಮಾಡೋದಕ್ಕೆ ಕೂತ್ಕೊಂಡಿದ್ದಾಳೆ. ನಿನ್ನೆ ಜಾತ್ರೆಯಿಂದ ಇಟ್ಕೊಂಡು ಬಂದಿರುವಂಥದ್ದು. ತುಂಬ ಚೆನ್ನಾಗಿದೆ ಅಮ್ಮ, ಈಗ ಬೇಗ ಮಾಡಬೇಕು ನನಗೆ ಅಂತ ಹೇಳ್ತಾ ಇದ್ಲು. ರಾತ್ರಿ ನಿದ್ದೆ ಬರಲಿಲ್ಲಂತೆ ಅವಳಿಗೆ, ಇದನ್ನು ಸರಿ ಮಾಡಬೇಕು ಅಂತ. ನೋಡಿ ಅವಳ ಮುಖ, ನಿದ್ದೆ ಬರಲಿಲ್ಲ ನೋಡಿ ಅವಳಿಗೆ. ಸೊ ಇವತ್ತು ಬೇಗ ಬೆಳಿಗ್ಗೆ ಎದ್ದು ಇದನ್ನು ಮಾಡೋದಕ್ಕಂತ ಕೂತ್ಕೊಂಡಿದ್ದಾಳೆ. ಸೊ ನನಗೂ ಅನ್ನಿಸ್ತು ಸ್ವಲ್ಪ ವಿಡಿಯೋ ಮಾಡೋಣ ಅಂಥೇಳಿ. ಇಷ್ಟು ದೊಡ್ಡವಳಾದರೂ ಇನ್ನೂ ಆಟ ಆಡುವಂಥ ಮೈಂಡ್ಸೆಟ್ ಇನ್ನೂ ಕೂಡ ಇದೆ ನೋಡಿ. ಸೊ ಬೆಳಿಗ್ಗೆನೇ ಎದ್ದು ಏನೋ ಮಾಡ್ತೇನೆ ಅಂತ ಕೂತ್ಕೊಂಡಿದ್ದಾಳೆ. ನೋಡೋಣ ಯಾವ ರೀತಿ ಮಾಡ್ತಾಳೆ ಅಂತ ನೋಡೋಣ. ಮೋನಿಶಾ ಫೈನಲಿ ಮಾಡಿ ಮುಗಿಸಿದ್ಲು, ಆಯ್ತಲ್ಲ. ಇದನ್ನು ನಿನ್ನೆ ಇಟ್ಕೊಂಡು ಬಂದಿದ್ಲು. ಮಾಡಿದ ಖುಷಿ ಉಂಟಾ? ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.